ಮಾತಾಡ್ತಾ ಹೇಳಿದ್ರಿ ಉಪ್ಪಿ ಸರ್ ನನಗೂ ಕನ್ಫ್ಯೂಸ್ ಮಾಡಾಕಿದ್ದಾರೆ ಅಂತ. ಇಂಥ ಕನ್ಫ್ಯೂಸ್ ಆಗುವಂತ ಸಿನಿಮಾ ಆಡಿಯನ್ಸ್ ಹೆಂಗೆ ಡೈಜೆಸ್ಟ್ ಮಾಡ್ಕೋಬಹುದು? ಎಲ್ಲ ಪತ್ರಿಕಾ ಮಿತ್ರರಿಗೂ ಸೋಮವಾರ ಶುಭ ಸಂಜೆ. ಪೆಂಗಲ್ ಏನಾಗ್ತಾ ಇದೆಯಲ್ಲ ದಕ್ಷಿಣ ಭಾರತದಲ್ಲಿ ಬಹಳ ಜೋರಾಗಿ ತೂಫಾನ್ ಬರ್ತಾ ಇದೆ. ಅದೇ ರೀತಿ ನಮ್ಮ ಉಪ್ಪಿ ಸರ್ ಇವತ್ತು ಕನ್ನಡಿಗರಿಂದ ಇಡೀ ಭಾರತ ದೇಶಕ್ಕೆ ಒಂದು ಸಿನಿಮಾ ಮುಖಾಂತರ ವಾರ್ನರ್ ಕೊಟ್ಟಿದ್ದಾರೆ. ಅದ್ಭುತವಾಗುವಂಥ ರೆಸ್ಪಾನ್ಸ್ ಬಂದಿದೆ ಎಲ್ಲ ಲ್ಯಾಂಗ್ವೇಜಲ್ಲಿ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಇಡೀ ಟೀಮು. ನಮ್ಮ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ಸರ್, 24/7 ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡಲೇಬೇಕಾಗುತ್ತೆ ಸಿನಿಮಾ ಮಾಡಬೇಕು ಅಂದರೆ. ಮೊನ್ನೆ ಉಪ್ಪಿ ಸರ್ ಎಡಿಟಲ್ಲಿ ಇದ್ದಾಗ ಒಂದೇ ಒಂದು ಫೋಟೋ ಬೇಕಾಗಿತ್ತು ನನಗೆ. 5 minutes ಒಂದು ಫೋಟೋಗ್ರಾಫ್ ಟೈಮ್ಸ್ ಆಫ್ ಇಂಡಿಯಾಗೆ ಒಂದು ಹ್ಯಾಡ್ ಯಾರೋ ಸ್ನೇಹಿತರು ಕೊಡಬೇಕು ಅಂದಾಗ 5 ನಿಮಿಷ 4 ನಿಮಿಷ ಕೊಟ್ಬಿಟ್ಟು ಟಕ್ಕದ್ದು ಹೋಗ್ಬಿಡು, ನಾನು ಹೋಗ್ತೀನಿ ಗುರುವೇ, ನನ್ನ ಫೋಟೋನು ಬೇಡ ಏನು ಬೇಡ ಅಂತ. ಈ ವರ್ಕ್ ವೆರಿ ವೆರಿ ಹಾರ್ಡ್, ಸಿಕ್ಕಾಪಟ್ಟೆ ಕೆಲಸ ಕಷ್ಟಪಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ಅಜನೀಶ್ ಲೋಕನಾಥ್ ಅವರು, ನಮ್ಮ ಇಡೀ ಟೆಕ್ನಿಷಿಯನ್ಸು, ನಿರ್ಮಲ್, ಕಂಪ್ಲೀಟ್ ಇಡೀ ಟೀಮೇ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸರ್ ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ. ನಾನು ಅವರಿಬ್ಬರು ಇದು ಸಾಕಷ್ಟು ಸಲ ಹೇಳಿದ್ದೀನಿ, ಮತ್ತೆ ಹೇಳಿದ್ರೆ ಅವ್ರಿಗೆ ಕೋಪ ಬರ್ತದೆ. ಇಬ್ಬರು ಒಂದೇ ಸ್ಕೂಲಲ್ಲಿ ಓದವರು, ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದವರು. ಸೊ ಅವರು ಉಪೇಂದ್ರ ಸರ್ ಆಗ್ತಾರೆ ನನಗೆ ಗೊತ್ತಿಲ್ಲ, ನಾನು ಲಹರಿ ವೇಲು ಆಗ್ತೀನಿ ಅಂತ ಗೊತ್ತಿಲ್ಲ. ಬಹಳ ಕಷ್ಟಪಟ್ಟು ಬಂದವರು ಸೊನ್ನೆಯಿಂದ. ಅಂದ್ರೆ ಆಗರ್ಭ ಶ್ರೀಮಂತಲ್ಲ, ಗರ್ಭ ಶ್ರೀಮಂತಿಕೆ ಇಟ್ಕೊಂಡು ಬಂದವರು. ಗರ್ಭ ಶ್ರೀಮಂತಿಕೆ ಅಂದ್ರೆ ಏನು ಇಲ್ಲದೆ ಬಂದವರು. ಸೊ ಹಾಗಾಗಿ ಅವ್ರಿಗೆ ಆ ಕಷ್ಟ ಗೊತ್ತಿದೆ. ಬಟ್ ಅದು ಕಂಟೆಂಟ್ ಇವಾಗ ಏನು ನೋಡಿದ್ರು ನಮ್ಮಲ್ಲಿರೋ ನೋವು ಮತ್ತೊಂದು ದುಗುಡ ಪ್ರತಿಯೊಂದು ಕೂಡ ಈ ಸಿನಿಮಾ ನೀವು ನೋಡ್ತೀರಾ. ನಾನು ನೋಡಿರೋದು ಇಷ್ಟೇ, ಕಂಪ್ಲೀಟ್ ಸ್ಟೋರಿ ಕೇಳಿಲ್ಲ, ಕಂಪ್ಲೀಟ್ ಸಿನಿಮಾ ನೋಡಿಲ್ಲ. ಬಟ್ ಇಟ್ಸ್ ಎ ವಂಡರ್ಫುಲ್ ಕಂಟೆಂಟ್. ಕನ್ನಡ ತಾಯಿಯ ನೆಲದಿಂದ 7 ಕೋಟಿ ಜನ 7 ಕೋಟಿ ಜನಕ್ಕೋಸ್ಕರ ಪಿಕ್ಚರ್ ಮಾಡಬೇಕು ಅಂದ್ಕೊಂಡು 140 ಕೋಟಿ ಜನ ಅದು ಬಿಟ್ಟು ಹೊರದೇಶದಲ್ಲಿ ಕೂಡ ಈ ಪಿಕ್ಚರ್ ಎಲ್ಲ ನೋಡ್ತಾರೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.